ಇನ್ನೂ ಸ್ಟಾರ್ಟ್ ಆಫ್ ದ ಡೇ. ಇನ್ನು 150 ಮೆಟ್ಲು ಹತ್ತಿಲ್ಲ. ಆಗಲೇ ಎವ್ರಿ ಒನ್ ಇಸ್ ಡನ್. ಹಲೋ ನಮಸ್ಕಾರ, ಐ ಆಮ್ ಕಿಶನ್ ಶಾಸ್ತ್ರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಅಂಜನಾ ದೇವಿ ಅವರ ಮಗ ಅಂಜನಿ ಪುತ್ರ ಆಂಜನೇಯ ಹುಟ್ಟಿದ್ದ ಜಾಗದಲ್ಲಿದ್ದೀವಿ. ಅಂಜನಾದ್ರಿ ಬೆಟ್ಟ, ಹಂಪಿ. ಸೊ ವಿತ್ ಫ್ಯಾಮಿಲಿ ನೋಡಬೇಕು ಎಲ್ಲ ಹತ್ತಾರ ಅಂತ. ದೇರ್ ಆರ್ 2 ಸ್ಕೂಲ್ಸ್ ಆಫ್ ಥಾಟ್. ಒಂದು ಇಲ್ಲಿ ಹುಟ್ಟಿದ್ದು ಅಂತ, ಇನ್ನೊಂದು ತಿರುಪತಿಲಿ ಹುಟ್ಟಿದ್ದು ಅಂತ. ಸೊ ನೀವು ಯಾವ ಕಡೆ ಓರಿಯೆಂಟ್ ಆಗ್ತಿರೋ ನೀವು ಹಂಗೆ ತೊಗೊಂಬೋದು. ಬಟ್ ಇದೆ ಅಂತ ಇವಾಗ ಸ್ವಲ್ಪ ಜಾಸ್ತಿ ಎವಿಡೆನ್ಸಸ್ ಹೇಳ್ತಿದೆ. ಇಲ್ಲೂ ಬರ್ದಿದ್ದಾರೆ ಓನರ್ ಆಫ್ ವಾಲಿ. ಇಟ್ ಹ್ಯಾಸ್ ಜಸ್ಟ್ 570 to 600 ಸ್ಟೆಪ್ಸ್. ಹೆಂಗೆ ಹಚ್ತಾರೆ ನೋಡಬೇಕು ಎಲ್ಲರೂ. ಎಷ್ಟು ಅವರ್ ತೊಗೊಳ್ತಾರೆ ಅಂತ ನೋಡಿ. ನಾವು ನಿನ್ನೆ ಮಂತ್ರಾಲಯ ಮುಗಿಸ್ಕೊಂಡು ಹಂಪಿಗೆ ಬಂದ್ವಿ. ದ ರೋಡ್ ಈಸ್ ಇನ್ ವೆರಿ ವರ್ಸ್ಟ್ ಕಂಡೀಷನ್. 130 ಕಿಲೋಮೀಟರ್ಸ್ಗೆ 4 hours ಬೇಕಾಯಿತು ಮಂತ್ರಾಲಯದಿಂದ ಹಂಪಿಗೆ ಬರೋಕ್ಕೆ. ಸೊ ನೋಡಿಕೊಂಡು ಬರಬೇಕಾಗತ್ತೆ ನೀವು. ಆಮೇಲೆ ಟೈಮ್ ನಾವು ಇಸ್ 8:30. ಸ್ವಲ್ಪ ಬೇಗನೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಯಾಕೆಂದರೆ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ. ದೊಡ್ಡವ್ರಿಗೆ ಹತ್ತಕ್ಕೆ ಕಷ್ಟ. ಆಗ್ಲೇ ಸುಸ್ತು. ಇನ್ನೂ ಸ್ಟಾರ್ಟ್ ಆಫ್ ದ ಡೇ. ಇನ್ನು 150 ಮೆಟ್ಲು ಹತ್ತಿಲ್ಲ. ಆಗ್ಲೇ ಎವ್ರಿ ಒನ್ ಇಸ್ ಡನ್. ಒಟ್ಟು 575 ಮೆಟ್ಟಲುಗಳು. 470 in 100 steps. We are here. ನೋಡಿ 27 minutes ಅಷ್ಟೇ. ಅದರಲ್ಲಿ 10 ನಿಮಿಷ ಬ್ರೇಕ್. 25 ನಿಮಿಷದಲ್ಲಿ ಹತ್ತಿದ್ದೀವಿ ಎಲ್ಲ. 25 ನಿಮಿಷದಲ್ಲಿ ಹತ್ತಿದ್ರು ಇವರು. ಸೊ ಡನ್ ವಿತ್ ಅಂಜನಾದ್ರಿ. ಇವಾಗ ಕಬ್ಬಿನಾಲ್ ಕುಡಿದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಪಂಪ ಸರೋವರ ಮತ್ತು ದುರ್ಗಾದೇವಿ ಟೆಂಪಲ್ ಇದೆ. ಅಲ್ಲಿ ವಾಲ್ಮೀಕಿ ಕೇವ್ ಇದೆ. ಸಾರಿ, ವಾಲ್ಮೀಕಿ ಅಲ್ಲ, ವಾಲಿ ಕೇವ್ ಇದೆ. ಅಲ್ಲಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ನಾವು. ಜಸ್ಟ್ 2 minutes ಡ್ರೈವ್ ಅಂಜನಾದ್ರಿ ಬೆಟ್ಟದಿಂದ ಇಲ್ಲಿಗೆ. ಫಸ್ಟ್ ರೈಟಲ್ಲೇ ಸಿಗುತ್ತೆ ಪಂಪ ಸರೋವರ ಮತ್ತು ಶಬರಿ ಕೇವು ಎಲ್ಲನೂ. ಇಲ್ಲಿ ವರ್ಕ್ ನಡೀತಿದೆ ನೋಡಿ, ಕಾಣಿಸ್ಬೋದು. ಇದೇನೆ ಪಂಪ ಸರೋವರ. ನೋಡಿ ಇಲ್ಲೆಲ್ಲ ಹೆಂಗಿದೆ ನೋಡಿ. ಒಳಗಡೆ ಬಂದ್ಮೇಲೆ ತಣ್ಣಗಾಗ್ಬಿಡುತ್ತೆ. ಶ್ರೀರಾಮಂಗೆ ಶಬರಿ ಇಲ್ಲೇ ವೆಯ್ಟ್ ಮಾಡ್ತಿದ್ದು. ಆಮೇಲೆ ರಾಮ ಇಲ್ಲಿಗೆ ಬಂದ್ರು ಅಂತಾನೂ ಇದೆ. ಆಮೇಲೆ ವಾಲಿ ಮತ್ತೆ ಸುಗ್ರೀವ ಆಂಜನೇಯ ಎಲ್ಲ ಸಿಕ್ಕಿದ್ದು ಇಲ್ಲೇ ಇದೇ ಸರೌಂಡಿಂಗ್. ಕಿಷ್ಕಿಂಧ. ದಿಸ್ ಇಸ್ ಕಿಷ್ಕಿಂಧ ಸಾಮ್ರಾಜ್ಯ. ಇವಾಗ ದುರ್ಗಾ ದೇವಸ್ಥಾನ ಮತ್ತು ವಾಲಿ ಕೇವ್ ಅವ್ರ ಸಾಮ್ರಾಜ್ಯಕ್ಕೆ ಬಂದಿದ್ದೀವಿ. ಇಲ್ಲೇ ಇದೆ.
ಎಲ್ಲ ಒಟ್ಟಿಗೆ ಸಿಗುತ್ತೆ ಮೂರೂ. ಅಂಜನಾದ್ರಿ ಬೆಟ್ಟ, ಶಬರಿ ಮತ್ತು ಪಂಪ ಸರೋವರ, ಆಮೇಲೆ ದುರ್ಗಾ ದೇವಸ್ಥಾನ, ಅಲಾಂಗ್ ವಿತ್ ಆನೆಗುಂಡಿ ಫೋರ್ಟ್. ಇಷ್ಟು 4 ಒಟ್ಟಿಗೆ ಸಿಗುತ್ತೆ. ಇಲ್ಲೇ ದೇವಸ್ಥಾನ. ಇಲ್ಲೇ ಬರ್ತಿದ್ದಾರೆ ನೋಡಿ, ಇದು ದುರ್ಗಾದೇವಿ ದೇವಸ್ಥಾನ. ವಾಲಿ ಪರ್ವತ ಪಕ್ಕ ಇದ್ದಿದ್ದು ಅಂಜನಾದ್ರಿ ಪರ್ವತ, ಇದು ವಾಲಿ ಪರ್ವತ. ಎರಡೂ ಕಿಷ್ಕಿಂದ ಕ್ಷೇತ್ರಕ್ಕೆ ಸೇರುತ್ತೆ. ಎಂಪೈರ್, ಕಿಷ್ಕಿಂದ ಎಂಪೈರ್ ಸೇರುತ್ತೆ. ಆನೆಗುಂದಿಲಿದೆ. ಆ ದುರ್ಗಾ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನೀವು ಶೂಸ್ ಹಾಕ್ಕೊಬೋದು. ಸ್ವಲ್ಪ ಮುಂದೆ ಹಾಗೆ ನಡ್ಕೊಂಬನ್ನಿ, ಇನ್ನೊಂದು ಗಣೇಶ ದೇವಸ್ಥಾನ ಸಿಗುತ್ತೆ. ಅದ್ರ ಪಕ್ಕ ವಾಲಿ ಕೇವ್ಸ್ ಇದೆ. ಹಾಗೆ ಮೇಲೆ ಹತ್ಬೋದು. ಮೇಲೆ ತನಕ ಹೋದರೆ ಪಂಪ ಸರೋವರ ಕಾಣುತ್ತೆ ಅಲ್ಲಿಂದ ಪೂರ್ತಿ. ಆಮೇಲೆ ಇನ್ನೊಂದೇನೋ ಹುತ್ತ ಏನೋ ಇದೆ ಅಲ್ಲಿ. ಇವಾಗೆಲ್ಲ ದಾರಿಗಳು ಮುಚ್ಚೋಗಿದೆ. ಅವ್ರು ಯಾರೋ ಗೈಡ್ ಬಂದು ಅವರು ಇನ್ನೂ 1 ಕಿಲೋಮೀಟರ್ ಒಳಗಡೆ ಎಲ್ಲ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ದಾರಿ ಅಂತೂ ಇವಾಗ ಸುಮಾರು ಮುಚ್ಚೋಗಿದೆ. ಒಂದು ಸರ್ಕಲ್ ಅಷ್ಟೇ ಆಗೋದು, ನೆಂತ ಆಗಲ್ಲ. ಕರ್ಕೊಂಡು ಹೋಗ್ತಾನೆ ಇಲ್ಲ, ಕರ್ಕೊಂಡು ಹಿಂಗೆ ಬರೋದು ಅಷ್ಟೇ. ಇವಾಗ ಏನಿಲ್ಲ ಆ ಕಡೆ ಈ ಕಡೆ. ಹಾಂ ಅಷ್ಟೇ. ಕಾರ್ ಚಿಂತಾಮಣಿಗೆ ಬಂದಿದ್ದೀವಿ. ಇಲ್ಲೇ ರಾಮ ಬಾಣ ಹೊಡೆದಿದ್ದು ವಾಲಿಯಾಗೆ. ಆ್ಯಂಡ್ ತುಂಗಭದ್ರಾ ನದಿ ಇಲ್ಲೇ ಪಕ್ಕನೇ ಹರಿತಿದೆ. ನಿಮ್ಗೆ ಎಷ್ಟು ಭಾಷೆ ಬರುತ್ತೆ? ತಮಿಳು ಬರುತ್ತೆ, ತೆಲುಗು, ಕನ್ನಡ. ಹೌದಾ? ಮತ್ತು ಹಿಂದಿ ಅವ್ರನ್ನ ಎಲ್ಲ ಕರ್ಕೊಂಡು ತೋರಿಸ್ತಿದ್ರಿ? ಹಿಂದಿ ಹಾಂ ಹೌದಾ? ನೋಡಿ ಇವರೇ ಗೈಡು ಇಲ್ಲಿನೆಲ್ಲ. ಅದು ಡಿವೈಡ್ ಮಾಡ್ಕೊಂಬಿಟ್ರು. ಒಂದು ಕಾರ್ ನಿಮಗೆ, ಒಂದು ಕಾರ್ ಅವ್ರಿಗೆ ಅಂತ. ಅಲ್ಲೇ ಒಂದು 5 ಜನ ಡಿವೈಡ್ ಮಾಡ್ಕೊಂಬಿಟ್ರು ಅವ್ರವ್ರೆ. ಅದೊಂದು ಚಾಮುಂಡೇಶ್ವರಿ. ಆ ಕಡೆ ಇನ್ನೊಂದು ಗೋಪುರ ಇದೆ ಚಿಕ್ಕದು, ಅದು ಈಶ್ವರ ಗುಡಿ. ನಂತರ ದೊಡ್ಡ ಗೋಪುರ ಇರೋದು ಅಲ್ಲಿ ಚಾಮುಂಡೇಶ್ವರಿ. ಒಂದು ಚಿಕ್ಕ ಗುಹೆ ಇದೆ, ಅಲ್ಲಿ ಮಠದ ಸ್ವಾಮಿಗಳೆಲ್ಲರೂ ತಪಸ್ಸು ಮಾಡಿದ ಜಾಗ. ಆ ಹೂ ಕಾಣ್ತಾ ಇದೆಯಲ್ಲ, ಆ ಹೂವಿನ ಗಿಡ ಇರೋ ಪ್ಲೇಸ್ ನಲ್ಲಿ ಒಂದು ಬಂಡೆ ಓಪನ್ ಪ್ಲೇಸ್ ಇದೆ. ಆ ಒಳಭಾಗದಲ್ಲಿ ಗುಹೆಯಲ್ಲಿ ನಿಂತು ರಾಮದೇವರು ಬಾಣ ಬಿಟ್ಟಿರೋಂಥ ಪ್ರದೇಶ. ಬಿಟ್ಟಿದ್ದು ಅಂತ 2 ತೆಂಗಿನ ಮರ ಇದೆ ನೋಡಿ, ಸುಮಾರು 2 ತೆಂಗಿನ, ಒಂದು ಗೋಪುರ, ಕುಂಕುಮದ ಗೋಪುರ ತರ ಇದೆಯಲ್ಲ, ಆ ಪ್ಲೇಸ್ ನಲ್ಲಿ ಆ ಕಾಲದಲ್ಲಿ ವಾಲಿ ಸುಗ್ರೀವರದ್ದು ಆ ಪ್ಲೇಸ್ ಅಲ್ಲಿ ಎದ್ದಿದ್ದು ಅಂತ ಅದು ಇತಿಹಾಸ. ಇದು ಹಳೆ ಕಾಲದ ದೇವಸ್ಥಾನ ಅಷ್ಟೇನೆ. ಇದು ಒಂದು 64 ಪಿಲ್ಲರ್ಸ್ ಮಂಟಪ. ಕೃಷ್ಣದೇವರಾಯನ ಕಾಲದಲ್ಲಿ 64 ಇದ್ದೇ ಇದ್ದು ಕೃಷ್ಣದೇವರಾಯನಿಗೆ ಅಂತ ಒಂದು ಪ್ರತೀತಿ. ಆದ್ರೆ ಒಬ್ಬರು ಸಮಾಧಿ ಅಂತಾರೆ, ಅದು ಸರಿಯಾದ ಏನು ಮಾಹಿತಿ ಇಲ್ಲ. ಆ ಮಧ್ಯೆ ಇರೋದು ಇದು ಸೂರ್ಯನಾರಾಯಣ ಮಂಟಪ. ಅದು ಕಾಲದಲ್ಲಿ ಮನೆಯೆಲ್ಲ ಶೂಟಿಂಗ್ ಆಯ್ತು, ಪುರಂದಾಸರದೆಲ್ಲ ತಗೊಂಡ್ಯಾರೆ. ಈ ಪ್ಲೇಸ್ ಅಲ್ಲಿ ಕೂಡ ಇದು ತಗೊಂಡ್ಯಾರೆ. ಇಲ್ಲಿ ಕೂತ್ಕೊಂಡು ಮಾತುಕತೆ ಆಡಿದ್ದು. ಟ್ರಾವೆಲರ್ಸ್ ಎಲ್ಲ ಇಲ್ಲಿಗೆ ಬರೋದು ನೋಡ್ಬಿಟ್ಟು. ಗಟ್ಟಿ ಇದೆಯ ಅವ್ನು ಕರ್ಕೊಂಬಂದಿಡ್ಬೋದು. ಇಲ್ಲಿ ಊಟ ಮಾಡಿದ್ವಿ. ಇವಾಗ ನಾವು ಅಗೈನ್ ವಿ ವಿಲ್ ಬಿ ಹೆಡಿಂಗ್ ಟುವರ್ಡ್ಸ್ ವಿಜಯ್ ವಿಠಲ ಟೆಂಪಲ್. ಟೈಮ್ 2 ಗಂಟೆ. ವಿಜಯ ವಿಠಲ ಟೆಂಪಲ್ಗೆ ಬಂದ್ವಿ. ದಿಸ್ ಇಸ್ ದ 4th ಪ್ಲೇಸ್ ಟುಡೇ. ನೋಡ್ಬೋದು ruins. The first capital of Vijayanagara Empire was ಆನೆಗುಂಡಿ. ಆಮೇಲೆ ಹರಿಹರ ಬುಕ್ಕ ರಾಯರ ಅವ್ರು ಬಂದ್ಬಿಟ್ಟು ಈ ಕಡೆಗೆ ಮೂವ್ ಮಾಡಿ ವಿಜಯನಗರ ಎಂಪೈರ್ನ ಸ್ಟಾರ್ಟ್ ಮಾಡಿದ್ದು. ಲೇಟರ್ ದೇರ್ ವಾಸ್ ಅ ಡೌನ್ಫಾಲ್ ಆಫ್ಟರ್ 1500s. ಆ್ಯಂಡ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್, ನೀವು ಇಲ್ಲಿ ಒಂದು ಟಿಕೆಟ್ ತೊಗೊಂಡ್ರೆ ಯು ಕ್ಯಾನ್ ಆಲ್ಸೋ ವಿಸಿಟ್ ಅದರ್ ಪ್ಲೇಸಸ್ ಆಲ್ಸೋ. ಲೋಟಸ್ ಮಹಲ್ಗೆ ಹೋಗೋಕ್ಕೆ ಇದೇ ಟಿಕೆಟ್ ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ಮ್ಯೂಸಿಯಮ್ಗೆ ಹೋಗೋಕ್ಕೂ ಇದೇ ಟಿಕೆಟ್ ಯೂಸ್ ಮಾಡ್ಬೋದು. ದ ಟಿಕೆಟ್ ಕಾಸ್ಟ್ 40 rupees. ಶೋ ಸ್ಟಾಪರ್ ಆಫ್ ವಿಜಯನಗರ ಎಂಪೈರ್, ಸ್ಟೋನ್ ಚಾರಿಯಟ್. ಆಮೇಲೆ ಇದೆ 100 pillars ಮಂಟಪ. ಇಲ್ಲೇ ನುಗ್ಸಿದ್ರೆ ಬರೋದಿಲ್ಲ, ಇಲ್ಲೇ ಸರಿಗಮಪ ಬರೋದು. ಇಲ್ಲಿ 23 ನಾದಗಳು ಬರೋದು. ಇಲ್ಲ, ಮುಂಚೆಯಿಂದನೂ ಬಿಡ್ತಿರ್ಲಿಲ್ಲ. ಮುಂಚೆ ಇದ್ರೊಳಗೆ ಗರುಡಕ್ಕೆ ದೇವರಿತ್ತಂತೆ, ವಿಷ್ಣು ದೇವರಿಗೆ ವಾಹನ. ಅದು ಇವಾಗಿಲ್ಲ ಅಷ್ಟೇ. ಅಲ್ಲಿ ಹತ್ತಕ್ಕೂ ಜಾಗ ಇದೆ. ಆಮೇಲೆ ಆನೆ ಬದಲು ಕುದುರೆ ಇತ್ತಂತೆ ಮುಂಚೆ, ಆಮೇಲೆ ಆನೆ ಮಾಡಿರೋದು.
ವಿಷ್ಣು ಟೆಂಪಲ್ ವಾಸ್ ಇನಿಷಿಯೇಟೆಡ್ ಬೈ ದೇವರಾಯ ಟು ಅವ್ರು ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕೃಷ್ಣದೇವರಾಯ ಅವರು ಸ್ವಲ್ಪ ಇನ್ನೂ ಜಾಸ್ತಿ ವರ್ಕ್ ಮಾಡಿದರು. ಇಲ್ಲಿ ನೋಡ್ಬೋದು ನೀವು, ಒಳಗಡೆ ಗೋಪುರ ಕಾಣಿಸ್ತಿರೋಲ್ಲ, ಅಲ್ಲಿ ವಿಷ್ಣು ದೇವಸ್ಥಾನ. ಆಮೇಲೆ ಈ ದೇವಸ್ಥಾನನೆಲ್ಲ ಕೃಷ್ಣದೇವರಾಯ ಕಟ್ಟಿರೋದು. We are done with the ವಿಜಯ ವಿಠಲ ಟೆಂಪಲ್, ಸ್ಟೋನ್ ಚಾರಿಯಟ್. ಅಲ್ಲಿಂದ ಇಲ್ಲಿ ಮ್ಯೂಸಿಯಮಿಗೆ ಬಂದ್ವಿ. ಇಲ್ಲೇ ಹೋಟೆಲ್ ಎದುರುಗಡೆನೆ ಇರೋದು. ಡನ್ ವಿತ್ ಮ್ಯೂಸಿಯಂ. ಇವಾಗ ಆ ಟಿಕೆಟಲ್ಲಿ ಇನ್ನೂ ಒಂದು ಎಂಟರ್ ಆಗ್ಬೋದು. ಅದರಿಂದ ಲೋಟಸ್ ಮಹಲಿಗೆ ಹೊರಟಿದ್ದೀವಿ. ಇನ್ನೇನು ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ಲೋಟಸ್ ಮಹಲ್. ಹಿಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಎಲಿಫೆಂಟ್ ಸ್ಟೇಬಲ್. ಅಷ್ಟೇ ಇವತ್ತಿಗೆ. ಅದೇ ಲಾಸ್ಟ್ ಅಂದ್ಕೊಂಡಿದ್ದೀವಿ. ಏನು ಅಂತ ನೋಡ್ಬೇಕು ಇನ್ನು ಮುಂದೆ. ಇವಾಗಲೇ 12,000 ಸ್ಟೆಪ್ಸ್ ನಡೆದಾಗಿದೆ. ಡನ್ ವಿತ್ ಎಲಿಫೆಂಟ್ ಸ್ಟೇಬಲ್, ಲೋಟಸ್ ಮಹಲ್ ಎಲ್ಲನೂ. ಇದೆಲ್ಲನೂ ಜನಾನಾಸ್ ಎನ್ಕ್ಲೋಜರ್ ಒಳಗಡೆ ಇದೆ. ಡನ್ ವಿತ್ ಇಟ್. ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕು ಅಲ್ಲ, ಇವಾಗ ಹೊಸಪೇಟೆ ಅಲ್ಲ, ಸಾರಿ, ಹಾಂ, ತುಂಗಭದ್ರಾ ಡ್ಯಾಮ್. ಲಾಸ್ಟ್ ಟೈಮ್ ಬಂದಾಗ್ಲೂ ನಾವು ಇಷ್ಟು ಕವರ್ ಮಾಡಿರಲಿಲ್ಲ. ಇವಾಗ ಆಯ್ತು ವಿತ್ ದೀಸ್ ಪೀಪಲ್, ದೊಡ್ಡವ್ರ ಜೊತೆ ಎಲ್ಲರೂ ನಡೀತಿದ್ದಾರೆ. ಅವರು ಎಷ್ಟು ಒಂದು 11 ಕಿಲೋಮೀಟರ್ ನಡೆದಾಯ್ತು ಇವಾಗಲೇ, ಬಿಸಿಲು ಎಲ್ಲನೂ ಸೇರಿ. ತುಂಗಭದ್ರಾ ಡ್ಯಾಮ್ ಹತ್ರ ಇದ್ದೀವಿ ಎಲ್ಲರೂ ನಾವು. ನಮ್ಮ ಮುಖಗಳು ನೋಡ್ಬೋದು. ಎವ್ರಿ ಒನ್ ಈಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಟೈಮು 6:18, 6:18. ಆ್ಯಂಡ್ ವಿ ವಿಲ್ ಬೋರ್ಡ್ ದ ಬಸ್ ಫ್ರಮ್ ಹಿಯರ್. ಇಲ್ಲೇ ನೋಡಿ 6 ಕಿಲೋಮೀಟ್ರ್ ಇದೆ ಅಂತೆ, 20 ರೂಪಾಯಿ ಪರ್ ಹೆಡ್ ಟಿಕೆಟ್ ಕಾಸ್ಟು. ಸೊ ಫುಲ್ 6 ಕಿಲೋಮೀಟ್ರ್ ಬಸ್ಸಲ್ಲಿ ಸುತ್ತಿಸ್ಬಿಟ್ಟು ಪೀಕಿಗೆ ಕರ್ಕೊಂಡು ಹೋಗ್ಬಿಟ್ಟು ತುಂಗಭದ್ರಾ ವ್ಯೂ ಪಾಯಿಂಟ್ ಥರ ಡ್ಯಾಮ್ದು ಪೂರ್ತಿ ಕಾಣಿಸುತ್ತೆ, ಅದನ್ನು ತೋರಿಸಿ ವಾಪಸ್ ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಎಲ್ಸ್ ಯು ಕ್ಯಾನ್ ಆಪ್ಟ್ ಫಾರ್ ವಾಕಿಂಗ್ ಆಲ್ಸೋ. ಹೋಗಿ ಆರಾಮಾಗಿ. ಇಳಿದು ಟಿ ವಿ ಡ್ಯಾಮ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ದ ಟೈಮ್ ಇಸ್ 6:37. ಲಾಸ್ಟ್ ಬಸ್ ಅದು. ಆಕಾಶ ಯಾವುದು, ಹಿಂದೆ ಬ್ಯಾಕ್ ವಾಟರ್ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ದೊಡ್ಡದಿದೆ ಇದು. ಡನ್ ವಿತ್ ಟುಡೇ. ಇವಾಗ ಗಡತ್ತಾಗಿ ಊಟ ಆಯಿತು. ಇವಾಗ ಹೋಗಿ ಬೀಳೋದಕ್ಕೆ. ಆಲ್ಮೋಸ್ಟ್ ಒಂದು 12-13 ಕಿಲೋಮೀಟರ್ಸ್ ನಡೆದಿದ್ದೀವಿ ಎಲ್ಲರೂ ಸೇರಿ. ಅಷ್ಟೇ ಆಗೋದು ಇವತ್ತಿಂದ. ಸೊ ಡೋ ಹಿಟ್ ದಟ್ ರೆಡ್ ಸಬ್ಸ್ಕ್ರೈಬ್ ಬಟನ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಶೇರ್.